ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ ರಾಯಚೂರು ಡಿ.ಸಿ ಬ್ಯಾಂಕ್ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಸ್ಕೋರ್ ಎಷ್ಟಾಗಿದೆ ಅಂತ ನೋಡ್ತಾ ಹೋಗೋಣ. ಇದು ಎರಡನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಮೊದಲನೇ ವಿಡಿಯೋ ಡಿಲೀಟ್ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ಇಬ್ಬರು ವಿದ್ಯಾರ್ಥಿಗಳ ಫೋನ್ ನಂಬರು ಮಿಸ್ ಆಗಿ ಡಿಸ್ಪ್ಲೇ ಆಗಿತ್ತು. ಅವ್ರಿಗೆ ಕಾಲ್ಸ್ ಮಾಡ್ತಾ ಇದ್ದೀರಾ ಅಂತ ಅಲ್ಲಿಂದ ಅವ್ರು ಹೇಳಿದ್ದಾರೆ. ಕಾಲ್ಸ್ ಯಾರು ಮಾಡಬಾರ್ದಮ್ಮ, ದಯವಿಟ್ಟು ಯಾರು ಕಾಲ್ ಮಾಡಬಾರ್ದು. ಮಿಸ್ ಆಗಿದೆ. ಇದನ್ನು ನಿಮಗೆ ಈ ನಂಬರಿಂಗ್ಸ್ನ ಹೇಳ್ತೀನಿ. ಒಂದು ನಿಮಿಷ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಫಸ್ಟ್ ವಿಡಿಯೋ ಓಪನ್ ಆದ ತಕ್ಷಣ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಫಸ್ಟ್ ವಿಡಿಯೋ ಓಪನ್ ಮಾಡಿ. ಅದರಲ್ಲಿ ನನ್ನ ವೈಯಕ್ತಿಕವಾದಂಥ ಪರಿಚಯ ಅಂತ ಇದೆ. ದಯವಿಟ್ಟು ವೈಯಕ್ತಿಕವಾದ ಪರಿಚಯನ ಫುಲ್ಲು ನೋಡಿ, ಅರ್ಥ ಆಗುತ್ತಲ್ಲ. ಕಂಪ್ಲೀಟ್ ವೈಯಕ್ತಿಕವಾದ ಪರಿಚಯದಲ್ಲಿ ವಿತ್ ದಾಖಲೆ ಸಮೇತ ಇದೆ. ಏನಿದೆ ದಾಖಲೆ, ಪ್ರೂಫ್ಸ್ ಅಂತ ಹೇಳ್ತೀವಿ, ಕಣ್ಣಿಗೆ ಕಾಣ್ತಕ್ಕಂಥ ಪ್ರೂಫ್ ಸಮೇತ ಇದೆ. ID ಕಾರ್ಡ್ ಸಮೇತ ಹಾಕಿದ್ದೀನಿ. ಅರ್ಥ ಆಗುತ್ತಲ್ಲ. ಲಾಸ್ಟ್ ವರ್ಕಿಂಗ್ ಪ್ಲೇಸು ಕೋರ್ಟಲ್ಲಿದ್ದೆ, ಕೋರ್ಟ್ ಆಫೀಸರ್ ಆಗಿದ್ದೆ. 7 years ವರ್ಕ್ ಮಾಡಿ ಬಂದಿದ್ದು. ಅದ್ರ ಹಿಂದೆಗಡೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದು, ಸುಮಾರು ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿ ಕೊನೆ ವರ್ಕಿಂಗ್ ಪ್ಲೇಸು ಕೋರ್ಟ್ ಆಫೀಸರ್ ಆಗಿದ್ದೆ. KPSC ಸೆಲೆಕ್ಷನ್, ಇವೆಲ್ಲ KPSC ಸೆಲೆಕ್ಷನ್ಸ್. ಹಿಂದೆ ವರ್ಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಎಲ್ಲ KPSC. ಟೋಟಲ್ ನಮ್ಮದು KPSCಯ ಸೆಲೆಕ್ಷನ್ಸು ಎಲ್ಲ FDS. ಅರ್ಥ ಆಗ್ತಿದೆಯಲ್ಲ. ನಿಮ್ಮ ಇದರಲ್ಲಿ ಯಾವ್ದಾದ್ರು ಕೋರ್ಟಲ್ಲಿ ಇದ್ದಿದ್ದು ಕೋರ್ಟ್ ಆಫೀಸರ್ ಆಗಿ 7 years ಇದ್ದೆ. ಅರ್ಥ ಆಗುತ್ತಲ್ಲ. 2 ಸತಿ KS ಮೈನ್ಸು, 2 ಸತಿ RFO ಮೈನ್ಸು. ಇದು ನನ್ನ ಟೋಟಲ್. ನಂದು ಈ ಕ್ವಾಲಿಫಿಕೇಷನ್ MSc LLB ಎಲ್ಲ ಡೀಟೇಲ್ಸ್ ಇದೆ, ಚೆಕ್ ಮಾಡಿಕೊಡಪ್ಪ. ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸು ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಎಲ್ಲ ಫಸ್ಟ್ ನೋಡಿ, ಡೀಟೇಲ್ಸ್ ಎಲ್ಲ ನೋಡಿ, ತದನಂತರದಲ್ಲಿ ಡಿಸೈಡ್ ಮಾಡಬೇಕು ಅನ್ವಾಂಟೆಡ್ ಮೆಸೇಜಸ್ ಮಾಡಬೇಕಾ ಮಾಡಬಾರ್ದಾ ಅಂತ. ಅರ್ಥ ಆಗುತ್ತಲ್ಲ. 22 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಇದೇ ಫೀಲ್ಡಲ್ಲಿ, 22 ವರ್ಷ. ಈಗ ಡಿಗ್ರಿ ಮುಗಿಸ್ಕೊಂಬಂದಿದ್ರೆ ನಿಮ್ಮ ಏಜು ನನ್ನ ಎಕ್ಸ್ಪೀರಿಯೆನ್ಸು ಎರಡೂ ಒಂದೇ ಆಗುತ್ತೆ. ಅರ್ಥ ಆಗುತ್ತಲ್ಲ. ಎಲ್ಲ ದಾಖಲೆ ಸಮೇತ ಹಾಕಿದ್ದೀನಿ. ಅನ್ವಾಂಟೆಡ್ ಮೆಸೇಜಸ್ಸು ಒಂದೇ ಒಂದು ಮಾಡಬಾರ್ದು. ಅರ್ಥ ಆಗುತ್ತಲ್ಲ. ಈಗ ಹೇಳ್ತೀನಿ, ಈ ಹೊಸ ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಪ್ಪ ಅಂದರೆ, 2 ಮಿಸ್ ಆಗಿ 2 ನಂಬರು, ಈ ಸ್ಕೋರಿಂಗ್ ಯಾಕೆ ಕೊಟ್ಟಿದ್ದೆ ಅಂತ ಹೇಳ್ತೀನಿ. ಹುಡುಗರ ಸ್ಕೋರಿಂಗ್ನ ಯಾಕೆ ತೋರಿಸಿದ್ನಪ್ಪ ಅಂತಂದರೆ, ಆ ನಂಬರಿಂಗೇ ನೀವು ರೀಚ್ ಆಗಬೇಕು ಅಂತ. ಯಾರು 100ಅಲ್ಲಿದ್ದರೆ, 80ನಲ್ಲಿದ್ದರೆ ಯಾರಿಗೂ ಗೊತ್ತಿರೋದಿಲ್ಲ ಎಷ್ಟು ರೀಚ್ ಆಗಬೇಕು ಅಂತ. ಸುಮ್ಮನೆ 1.5 ತಿಂಗಳು ಹಾಳು ಮಾಡ್ಕೋತೀರ. 1.5 ತಿಂಗಳು ಇದೇ ವಿಚಾರನೇ, ಸ್ಕೋರ್ ಎಷ್ಟಾಯಿತು ಅಂತ ಬೇಡ. ವಿತ್ ದಾಖಲೆ ಕಾಣಿಸ್ತಾ ಇದೆಯಲ್ಲ, ಹುಡುಗರು ಮಾಡಿರ್ತಕ್ಕಂಥ ಮೆಸೇಜ್ನೇ ತೋರಿಸಿದ್ರೆ ಈಗ 140ವರೆಗೂ ಹೋಗಿದ್ದಾರೆ, 140, 151ವರೆಗೂ ಹೋಗಿದ್ದಾರೆ. ನಾನೆಚ್ಗೆ ಇಷ್ಟು ರೀಚ್ ಮಾಡಿರಿ ಅಂತ ಹಾಕಿದ್ದೀತಪ್ಪ. ಇಷ್ಟನ್ನು ರೀಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ಗೆ ಈ ಟಾರ್ಗೆಟ್ನ ರೀಚ್ ಮಾಡಬೇಕು. ಇವರೆಲ್ಲ ಸೆಲೆಕ್ಷನ್ ಕ್ಯಾಂಡಿಡೇಟ್ಸು, ಸೆಲೆಕ್ಷನ್ಗೆ ಹತ್ತತ್ರ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳು. ಇವರೆಲ್ಲ ಕರೆಕ್ಟಾಗಿ ಇಂಟರ್ವ್ಯೂ ಫೇಸ್ ಮಾಡಿದ್ರೆ ಒಳಗಡೆ ಹೊಟ್ಟೋಗ್ತಾರೆ. 150, 145 ಎಲ್ಲ ಈಸಿಯಾಗಿ ಒಳಗಡೆ ಹೊಟ್ಟೋಗ್ತಾರೆ. ಅರ್ಥ ಆಗುತ್ತಲ್ಲ. ಇವರು ಸೆಲೆಕ್ಷನ್ ಆಗ್ತಕ್ಕಂಥ ಕ್ಯಾಂಡಿಡೇಟ್ಸು. 100ಅಲ್ಲಿರ್ತಕ್ಕಂಥವ್ರಿಗೆ ಶಾರ್ಟ್ ಫಾಲ್ ಎಷ್ಟಾಗಿದೆ, 40 ಮಾರ್ಕ್ಸ್ ಶಾರ್ಟ್ ಫಾಲ್ ಆಗಿದೆ. ವಿತ್ ಪ್ರೂಫ್ ಹಾಕಿದ್ದೀವಿ. ಆ ವಿತ್ ಪ್ರೂಫ್ ಹಾಕೋ ಒಳ್ಳೆ ಉದ್ದೇಶ ಏನಪ್ಪ ಅಂದರೆ, ಅಷ್ಟು ಸ್ಕೋರ್ನ ರೀಚ್ ಮಾಡಿ ಅನ್ನೋ ಉದ್ದೇಶ. ನಂದಾಗುತ್ತಾ ಅಲ್ಲ, ಇಲ್ಲಿ ಇರ್ತಕ್ಕಂಥವ್ರದ್ದಾಗುತ್ತೆ. ಇರೋದೇ 4 ಪೋಸ್ಟು, GM ಅಲ್ಲಿ ಇರೋದೇ 1 ಪೋಸ್ಟು, GM ಅಲ್ಲಿ ಇರೋದೇ ಒಂದೇ ಒಂದು ಪೋಸ್ಟ್. ಯಾರಿಗೆ ಕೊಡ್ತಾರೆ? ಜನರಲ್ ಮೆರಿಟಲ್ಲಿ ಇರೋದೇ 1 ಪೋಸ್ಟು. 2-3 ಸಾವಿರ ಜನ ಬರ್ದಿರ್ತೀವಿ. ನಿಮ್ಮ ಬ್ರಾಂಚ್ ಮ್ಯಾನೇಜರ್ ಹೈಯರ್ ಸ್ಕೋರ್ ಇರೋರು 2-3 ಸಾವಿರ ಜನ ಇದ್ರೂ ಒಳ್ಳೆ ಸ್ಕೋರ್ ಇರ್ತಕ್ಕಂಥವ್ರು ಯಾರೋ ಒಬ್ರಿಗೆ ಕೆಲಸ ಸಿಗುತ್ತೆ. ಮಿಕ್ದವರೆಲ್ಲ ಎಲ್ಲಿ ಹೋಗ್ತಾರೆ? ಮಿಕ್ದವರೆಲ್ಲನೂ ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಇದು ತುಂಬ ಕಾಮನ್ ಸೆನ್ಸು, ತುಂಬ ಕಾಮನ್ ಸೆನ್ಸು. ಜನರಲ್ ಮೆರಿಟಲ್ಲಿ ಒಂದೇ ಒಂದು ವೇಕೆನ್ಸಿ ಇದೆ ಅಂತಂದರೆ ಒಬ್ಬರೇ ಒಳಗಡೆ ಹೋಗೋದು. ಅರ್ಥ ಆಗ್ತಿದೆಯಲ್ಲ. ನಿಮ್ಮ ಬ್ರಾಂಚ್ ಮ್ಯಾನೇಜರ್ 4 ಪೋಸ್ಟ್ ಇದೆ ಅಂದರೆ ಕೇವಲ 4 ಜನ ಒಳಗಡೆ ಹೋಗ್ತಾರೆ. ಮಿಕ್ಕಿದವ್ರು ಎಲ್ಲರೂ ಲೈಬ್ರರಿಯಲ್ಲೇ ಇರ್ತೀರ. ಈಗ ರಿಸಲ್ಟ್ ಏನಾಯಿತು ಅಂತ 1.5 ತಿಂಗಳು ಹಾಳು ಮಾಡಿಬಿಡ್ರಿ. ಕ್ಲಿಯರಾಗಿ ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಲ್ಲ. ಇದೇ ಟೈಮಲ್ಲಿ ಕೂತ್ಕೊಂಡು ಓದ್ಕೊಳ್ರಿ. ಯಾವ ಎಕ್ಸಾಮ್ಗಾದರೂ ಸರಿ ಓದ್ರಿ ಅಷ್ಟೇ. ಓದೋಕ್ಕೆ ಕಾನ್ಸಂಟ್ರೇಷನ್ ಮಾತ್ರ ಹಾಳು ಮಾಡ್ಕೊಂಬಿಡ್ರಿ. ನಿಮ್ಮ KPSCಗೆ ಓದ್ತೀರಾ ಓದ್ರಿ, KEಗೆ ಓದ್ತೀರಾ ಓದ್ರಿ, PC PSI ಬೆಸ್ಟ್ ಓದ್ರಿ. ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಓದ್ತೀರಾ ಇನ್ನೂ ಒಳ್ಳೆಯದು. ಸೆಂಟ್ರಲ್ ಗೌರ್ಮೆಂಟ್ ಓದ್ತೀವಿ ಅಂದರೆ ಇನ್ನೂ ಒಳ್ಳೆಯದು. ಗೊತ್ತಿರೋದು ಹೇಳಿದ್ದೀನಿ. ಇದೆಲ್ಲದಕ್ಕಿಂತ ಬೆಸ್ಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟು. ಗೊತ್ತಿರೋದು ಹೇಳಿದ್ದೀನಿ. 22 ವರ್ಷದಲ್ಲಿ ಎಲ್ಲ ಅನುಭವ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ಗೆ ದಯವಿಟ್ಟು ಓದಿ. ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಯಾರ್ಯಾರು ಫೋಕಸ್ ಮಾಡ್ತಾ ಇದ್ರೆ ದಯವಿಟ್ಟು ಬಿಡಬೇಡಿ. ಪೋಸ್ಟಲ್ ಇದೆ, ಬ್ಯಾಂಕಿಂಗ್ ಇದೆ, ರೈಲ್ವೇಸ್ ಇದೆ. ಬೆಸ್ಟ್ ಅಂದರೆ ಬೆಸ್ಟ್ ಮಾಡಿ, ಬೆಸ್ಟ್. ಅರ್ಥ ಆಗ್ತಾ ಇದೆಯಲ್ಲ. ಇನ್ನು ನಮ್ಮಲ್ಲಿ ಅವೈಲೇಬಲ್ ಇರ್ತಕ್ಕಂಥ ನೋಟ್ಸಸ್ಸು ಅರ್ಥ ಆಗುತ್ತಲ್ಲ. ಇಷ್ಟು ವರ್ಷದ ಅನುಭವದಲ್ಲಿ, 22 ವರ್ಷ ಮಣ್ಣೊತ್ತಿರೋದು, 22 ವರ್ಷದ ಸಾಧನೆ
ಗೊತ್ತಾಗುತ್ತೆ ನಮ್ಗೆ ಏನು ಓದಿದ್ರೆ ಏನಾಗುತ್ತೆ ಅಂತ ಕಣ್ಣೆದುರುಗಡೆನೇ ಕಾಣಿಸ್ತಾ ಇರುತ್ತೆ. ಅರ್ಥ ಆಗುತ್ತಲ್ಲ, ಏನು ಓದಿದ್ರೆ ಏನಾಗುತ್ತೆ ಅಂತ ಕಣ್ಣೆದುರುಗಡೆನೇ ಗೊತ್ತಾಗುತ್ತೆ. ಯಾವ ನೋಟ್ಸು ಏನು ಎತ್ತ ಎಲ್ಲ ಯಾವ ಎಕ್ಸಾಮ್ KPSC ಆ್ಯಂಡ್ KEA ಆ್ಯಂಡ್ DCC ಬ್ಯಾಂಕ್ಸ್ದು ಕಣ್ಣೆದುರುಗಡೆನೇ ಕಾಣಿಸ್ತಾ ಇರುತ್ತೆ. ಏನು ಓದಿದ್ರೆ ಏನಾಗುತ್ತೆ, ಎಷ್ಟು ಮಾರ್ಕ್ಸ್ ಬರ್ತವೆ, ಹೆಂಗೆ ಬರ್ತವೆ, ಎಲ್ಲ ಅನುಭವದ ಆಧಾರದ ಮೇಲೆ ನೋಡ್ತಾ ಇರ್ತೀವಿ. ಹಿಂಗೆ ನೋಡಿದ್ರೆ ಹೇಳ್ಬಿಡ್ತೀವಿ, ಓ ಇದು ಬರುತ್ತಮ್ಮ, ಇದು ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟು ಅಂತ. ಅರ್ಥ ಆಗುತ್ತಲ್ಲ. ಇದಿಷ್ಟು ವಿಚಾರ ಕ್ಲಾರಿಫೈ ಆಯಿತು ಅಂದ್ಕೊತೀನಿ. ಇನ್ನು ನೋಟ್ಸ್ ಅವೈಲಬಲ್ ಇರ್ತಕ್ಕಂಥದ್ದು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇಷ್ಟು ಅವೈಲಬಲ್ ಇದೆ. ದಿಸ್ ಆರ್ ಆಲ್ ಪ್ರಿಂಟೆಡ್ ಮೆಟೀರಿಯಲ್, ಪ್ರಿಂಟ್ ಆಗಿರ್ತಕ್ಕಂಥ ನೋಟ್ಸು. ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದಿ. ಒಂದು. ಇನ್ನು ಇಂಗ್ಲೀಷು ಆ್ಯಂಡ್ ಕರೆಂಟ್ ಅಫೇರ್ಸು ಹುಡುಗರಿಗೆ PDF ರೂಪದಲ್ಲಿ ಹಾಕ್ಕೊಡ್ತೀವಿ. ಅದು ಫ್ರೀ ಇರುತ್ತೆ, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಮತ್ತೆ ಅನ್ವಾಂಟೆಡ್ ಮೆಸೇಜಸ್ ಮಾಡಬಾರ್ದು. ಎಲ್ಲರಿಗೂ ಅಲ್ಲ, ನಮ್ಮ ಸ್ಟೂಡೆಂಟ್ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಕಳಿಸ್ತಾ ಇರ್ತೀವಿ. ನಮ್ಮ ಸ್ಟೂಡೆಂಟ್ನ ಮಾಹಿತಿ ಎಲ್ಲ ನನ್ನ ಹತ್ರ ಇದೆ. ಇನ್ನೂ ಏನಾದ್ರು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಕಳಿಸ್ತಾ ಇರ್ತೀವಿ. ಬೇಕಾದ್ರೆ ಯಾರನ್ನಾರು ಕೇಳ್ಬೋದು, ಬರ್ತಾನೆ ಇರ್ತವೆ. ಯಾವ್ದಾದ್ರು ಇಂಪಾರ್ಟೆಂಟ್ ಅಂದರೆ ಕಳಿಸ್ತಾ ಇರ್ತೀವಿ. ಯಾವುದೇ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದ್ರೆ ಎಕ್ಸಾಮಿನೇಷನ್ ಹತ್ರದಲ್ಲಿದೆ ಅಂದರೆ ಕಳಿಸ್ಕೊಡ್ತಾ ಇರ್ತೀವಿ. ಇದಿಷ್ಟು ನಮ್ಮಲ್ಲಿರ್ತಕ್ಕಂಥ ಫೆಸಿಲಿಟಿ. ಅರ್ಥ ಆಗುತ್ತಲ್ಲ. ಈಗ ನೆಕ್ಸ್ಟು ಇಲ್ಲಿ ನಂಬರಿಂಗ್ ನಾನು ಕೊಟ್ಟಿರ್ತಕ್ಕಂಥದ್ದು, ಇದನ್ನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ನಂಬರ್ಗೆ ಯಾರು ಕಾಲ್ ಮಾಡಿಕೊಡ್ದು, ಯಾರು ಕಾಲ್ ಮಾಡಿಕೊಡ್ದು. ನಿಮ್ಮ ಒಳ್ಳೇದಕ್ಕೋಸ್ಕರ ಈ ನಂಬರ್ ಹಾಕಿರ್ತಕ್ಕಂಥದ್ದು. ಇದು ಕಾಣಿಸ್ತಾ ಇದೆಯಲ್ಲ, 139 ಅಂದರೆ ಯಾರು 100ಅಲ್ಲಿದ್ದೀರಾ 140 ರೀಚ್ ಆಗಬೇಕು ಅನ್ನೋದು ಅಷ್ಟೇ ಉದ್ದೇಶ. ಅರ್ಥ ಆಗ್ತಿದ್ದಿಲ್ಲ. ಈ ಮಾರ್ಕ್ಸ್ ರೀಚ್ ಆಗಿದೆ ಅಂದರೆ ನೀವು ರೀಚ್ ಮಾಡಿ ಅನ್ನೋದು ಅಷ್ಟೇ ಉದ್ದೇಶ. ಕಣ್ಣೆದುರುಗಡೆ ದಾಖಲೆ ಇದೆ, ದಯವಿಟ್ಟು ರೀಚ್ ಮಾಡಿ, ಏನಾದರೂ ಮಾಡಿ ರೀಚ್ ಮಾಡಿ. ಕೆಲಸ ಬೇಕು ಅಂದರೆ ರೀಚ್ ಮಾಡಿ. ಅರ್ಥ ಆಗುತ್ತಲ್ಲ. ನಿಮ್ಮ KPSC ಆ್ಯಂಡ್ KEAದಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಸ್ ಇರೋದಿಲ್ಲ. KPSC, KEA, PC, PSI ಈ KPSC, KEA ಮಾಡ್ತಕ್ಕಂಥ ಎಕ್ಸಾಮ್ಸಲ್ಲಿ ಇಂಟರ್ವ್ಯೂ ಇರೋದಿಲ್ಲ. ಇಂಟರ್ವ್ಯೂ ಇರೋದಿಲ್ಲ. ಯಾರಿಗೆ ಇಂಟರ್ವ್ಯೂ ಬೇಡ ಅಂತ ಅನಿಸುತ್ತೆ ದಯವಿಟ್ಟು ಇಮಿಡಿಯೇಟ್ಲಿ KPSC, KEA ಶಿಫ್ಟ್ ಆಗಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಂಟರ್ವ್ಯೂ ಸವಾಸ ನಮಗೆ ಬೇಡ ಅಂದರೆ KPSC, KEA ಶಿಫ್ಟ್ ಆಗ್ತಕ್ಕಂಥ ಆಪ್ಷನ್ ಇದೆ. ಓದ್ಕೊಳ್ಳಿ ಕೂತ್ಕೊಂಡು. ಇಲ್ಲ ನಾವು ಇಂಟರ್ವ್ಯೂ ಫೇಸ್ ಮಾಡ್ಕೊಂಡು ತಾಕತ್ತಿದೆ ಹೋಗ್ತೀವಿ ಅತ್ಲಾಗಿ, ಯಾವ ಇಂಟರ್ವ್ಯೂದೋ ಯಾವುದೋ ಒಂದು ಹೊತ್ಲಾಗೆ ಕೆಲಸ ಮಾಡ್ಕೋತೀವಿ ಅನ್ನೋಂಥವ್ರು ಆರಾಮ್ಸೆ ಕ್ಲಿಯರ್ ಆಗುತ್ತೆ. ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ, ಎಷ್ಟು ಸ್ಕೋರ್ ಆಗುತ್ತೆ. ನೆಮ್ಮದಿಯಾಗಿ ಓದಿ ಅಥವಾ ಕ್ಲಿಯರ್ ಮಾಡ್ಕೊಂಡು ಹೊಂಟೋಗಿ. ಇವೆಲ್ಲ ಗೌರ್ಮೆಂಟ್ ಜಾಬ್ಸು. ಅರ್ಥ. ಕೋಆಪ್ರೇಟಿವ್ ಅಂಡರಲ್ಲಿ ಬರ್ತವೆ. KMF ಆಗಿರಲಿ, ನಿಮ್ಮ ಯಾವುದು DCC ಬ್ಯಾಂಕ್ಸ್ ಆಗಿರಲಿ, ತುಂಬ ಚೆನ್ನಾಗಿದ್ದಾವೆ ಜಾಬ್ಸು. ಆರಾಮಿರುತ್ತೆ. ಆರಾಮ್ಸೆ ಕ್ಲಿಯರ್ ಮಾಡ್ಕೊಂಡು ಹೊಂಟೋಗಿ. ಇದೆ ಎರಡೇ ಆಪ್ಷನ್ಸು. ಇಲ್ಲ ಇವೆರಡು ಸವಾಸನೂ ಬೇಡ, KPSC, KEA ಸವಾಸ ಬೇಡ, ಈ DCC ಬ್ಯಾಂಕ್ ಸವಾಸ ಬೇಡ ಅಂದರೆ ಸೆಂಟ್ರಲ್ ಇನ್ನೂ ಬೆಸ್ಟ್. ಅಂದರೆ ಬೆಸ್ಟು. ಸೆಂಟ್ರಲ್ ಇನ್ನೂ ಬೆಸ್ಟ್ ಅಂದರೆ ಬೆಸ್ಟ್. ಅದನ್ನು ಓದಿ ಆರಾಮ್ಸೆ. ಎಲ್ಲೋ ಒಂದು ಕಡೆ ಒಳ್ಳೆ ಇನ್ಸ್ಟಿಟ್ಯೂಟ್ ಯಾವ್ದು ಸಿಗುತ್ತೆ ಸೆಂಟ್ರಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದನ್ನು ತಗೊಳ್ಳಿ, ಓದ್ಕೊಳ್ಳಿ. ಎಲ್ಲ ಆಪ್ಷನ್ಸು ಹೇಳಿದ್ದೀನಿ, ಪ್ರತಿಯೊಂದು ಆಪ್ಷನ್ಸು ಹೇಳಿದ್ದೀನಿ. ಇನ್ನು KPSC, KEA ಹೆಂಗೆ ರೆಡಿ ಆಗಬೇಕಪ್ಪ ಅಂದರೆ ಕೋರ್ ಏರಿಯಾಸ್ ಬರ್ತವೆ. ಅಂದರೆ ಇಂಪಾರ್ಟೆಂಟ್ ಏರಿಯಾಸು. ಎಲ್ಲ ಗ್ರಂಥಗಳು ಓದ್ಕೊಂಡು ಕೂತ್ಕೊಳ್ಳೋದು ಮೆಥಡ್ ಅಲ್ಲ. ಗ್ರಂಥಗಳನ್ನೇ ಕರಗಿಸ್ತೀವಿ ಅಂದರೆ ವರ್ಷಗಟ್ಟಲೆ ಬೇಕು ಗ್ರಂಥಗಳನ್ನ ಕರಗಿಸ್ತೀವಿ ಅಂದರೆ. ಗೊತ್ತಿರೋದು ಹೇಳ್ತೀನಿ, ಗ್ರಂಥ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವ ಗ್ರಂಥ ಬೇಕಾದ್ರೂ ಆಗಿರ್ಬೋದು. ಗ್ರಂಥಗಳನ್ನು ನಿಮ್ಮ ಶಾರ್ಟ್ ಫಾರ್ಮ್ಗೆ ಇಳಿಸ್ಕೋಬೇಕು. ಫಸ್ಟ್ ಸೆಲೆಕ್ಷನ್ ಆಗೋ ಉದ್ದೇಶ ಇದ್ದರೆ ಗ್ರಂಥಗಳನ್ನು ಇವತ್ತಿನ ಟ್ರೆಂಡ್ಗೆ ಅನುಗುಣವಾಗಿ ಶಾರ್ಟ್ ಫಾರ್ಮ್ಗೆ ಇಳಿಸಿ ಅದನ್ನು ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಇಳಿಸೋ ಕೆಪಾಸಿಟಿ ಇರಬೇಕು. ಅರ್ಥ ಆಗ್ತಿದೆಯಲ್ಲ. ಫುಲ್ಲು ಕಂಪ್ರೆಸ್ ಮಾಡಬೇಕು. ಅದನ್ನೆಲ್ಲ ಶಾರ್ಟ್ ಫಾರ್ಮಿಗೆ ತಂದು ಮಾಡಿದ್ರೆ ಎಲ್ಲ ಸಬ್ಜೆಕ್ಟ್ಸು, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಯಾವ್ಯಾವಿದ್ದಾವೆ ಎಲ್ಲ ಸಬ್ಜೆಕ್ಟ್ಸ್ನೂ ಮಿನಿಮಮ್ ಎಲ್ಲನೂ ಇಂಪಾರ್ಟೆಂಟ್ ಎಲ್ಲ ಶಾರ್ಟ್ ನೋಟ್ಸ್ ಮಾಡಿ ಎಕ್ಸಾಮಿಗೆ ಬಂದೇ ಬರ್ತವೆ ಅಂತಕ್ಕಂಥವನ್ನ KPSC, KEA ಟ್ರೆಂಡ್ ಪ್ರಕಾರ ನೋಟ್ಸ್ ಮಾಡಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓದಿದ್ರೆ ಖಂಡಿತವಾಗ್ಲೂ ರೀಚ್ ಆಗ್ಬೋದು. ಇಲ್ಲ ಅಂದರೆ ಇವತ್ತಿನ ಟ್ರೆಂಡ್ ಇರ್ತಕ್ಕಂಥದ್ದು ಕೋರ್ ಏರಿಯಾ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡಲ್ಲಿ ಪೇಪರ್ ತೆಗಿತಾ ಇದ್ದಾರೆ. ಇದು ಟ್ರೆಂಡ್ ಅನಾಲಿಸಿಸ್. ಅರ್ಥ ಆಗ್ತಿದೆಯಲ್ಲ. ಯಾವ ಇನ್ಸ್ಟಿಟ್ಯೂಟ್ನಲ್ಲೂ ಕೇಳಿರಿ, ಕೋರ್ ಏರಿಯಾ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡಲ್ಲೇ ಪೇಪರ್ ಸೆಟ್ ಆಗ್ತಾ ಇರೋದು. ಆ ಕೋರ್ ಏರಿಯಾಸ್ನ ಕ್ರ್ಯಾಕ್ ಮಾಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟಲ್ಲೂ ಕೋರ್ ಏರಿಯಾಸ್ ಎತ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಎತ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಬೇಸ್ಡ್ ಎತ್ಕೊಳ್ಳಿ. 70+ ಆರಾಮ್ಸೆ ರೀಚ್ ಆಗುತ್ತೆ. ಇಷ್ಟೇ ಮಾಡಬೇಕಾಗಿದೆ. ಇದನ್ನೇ ನಾವು ಈಗ ಕೂತ್ಕೊಂಡು ಮಾಡ್ತಾ ಇರೋದು. ಪ್ರೆಸೆಂಟ್ಲಿ KPSC ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಇದನ್ನೇ ರೆಡಿ ಮಾಡ್ತಾ ಇದ್ದು ನಮ್ಮದೇ ಆದಂಥ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. 70+ ಸ್ಕೋರಿಂಗ್ಗೆ ಏನು ಮಾಡಬೇಕು, ಒಂದೇ ಒಂದು ಬುಕ್ಕು ಎಲ್ಲ ಸಬ್ಜೆಕ್ಟು ಸೇರಿ ಒಂದೇ ಒಂದು ಬುಕ್ ರೆಡಿ ಮಾಡಿಕೊಡ್ತೀವಿ, ಕೂತ್ಕೊಂಡು ಓದ್ಕೊಳ್ಳಿ. ಇಲ್ಲ ಇದರಲ್ಲಿ ಇದೇ ಚಾನಲಲ್ಲಿ ಒಂದು 3-4 ವಿಡಿಯೋನೂ ಮಾಡಾಕಿದ್ದೀನಿ, ಹೆಂಗೆ ಮಾಡಬೇಕು KPSC, KEAಗೆ ಅಂತ. ಅದೇ ಮೆಥಡ್ ಫಾಲೋ ಮಾಡಿ.
ಸೇಮ್ ಮೆಥಡ್, ಪ್ರಿಂಟ್ ಮೆಥಡ್ ಫಾಲೋ ಮಾಡಿ, ನಿಮ್ಮದೇ ಒಂದು ನೋಟ್ಸ್ ಬರುತ್ತೆ, ವರ್ಕ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ನಿಮ್ಮ DCC ಬ್ಯಾಂಕ್ಸ್ಗೆ ಹೋಗ್ತೀನಿ ಅನ್ನೋದಾದರೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಬಿಡ್ರಿ. ಅಚ್ಚುಕಟ್ಟಾಗಿ ಓದಿ 100 ಬಂದಿರೋ 140 ರೀಚ್ ಆಗೋದು ಏನು ದೊಡ್ಡ ವಿಚಾರ ಅಲ್ಲ. ಇಂಟರ್ವ್ಯೂ ಇರುತ್ತೆ, ಫೇಸ್ ಮಾಡ್ಕೊಂಡು ಒಳಗಡೆ ಹೊರಟೋಗಿ. ಅರ್ಥ ಆಗುತ್ತಲ್ಲ? ಇದು ಮೆಥಡ್, ಇದು ಓದ್ತಕ್ಕಂಥ ಲಕ್ಷಣ. ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಇವೆಲ್ಲಾನು ಇಷ್ಟು ಸ್ಕೋರ್ ಬಂದಿದೆ, ನಮ್ದಷ್ಟು ರೀಚ್ ಆಗಬೇಕು ಅಷ್ಟೇ ಥೀಮ್. ಅರ್ಥ ಆಗ್ತಿದೆಯಲ್ಲ? ಈ ರೀಚ್ ಮಾಡಿ 151 ರೀಚ್ ಮಾಡಿದ್ದಾರೆ, ಯಾರೋ ಮಾಡಿದ್ದಾರೆ. ಅರ್ಥ ಆಗ್ತಲ್ಲ? ಕಾಲ್ ಮಾಡೋದು, ಮೆಸೇಜಸ್ ಮಾಡೋದು, ಇದೆಲ್ಲ ಮಾಡಬಾರ್ದು. ಯಾರಿಗೂ ಮಾಡಬಾರ್ದು, ಅವರು ಇವರು ಅಂತಲ್ಲ, ಯಾರಿಗೂ ಮಾಡಬಾರ್ದು. ಅರ್ಥ ಆಗುತ್ತಲ್ಲ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನೇ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ. ಇದೆಲ್ಲಾನು ಇಷ್ಟು ರೀಚ್ ಮಾಡಿ, ರೀಚ್ ಆಗಿಲ್ದಿರೋರು ರೀಚ್ ಆಗಬೇಕು ಅಂತಕ್ಕಂಥ ಉದ್ದೇಶ. ಕಾಣಿಸ್ತಾ ಇದೆಯಲ್ಲ, 127 ತೆಗೆದಿದ್ದಾರೆ. ರೀಚ್ ಮಾಡಬೇಕು, 142 ಆಗಿದೆ. ಈ ರೀಚ್ ಮಾಡೋಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅಷ್ಟೇ ತಲೆಯಲ್ಲಿ ಇರ್ಬೇಕು, ನಿಮ್ಮ ತಲೆಯಲ್ಲಿ. ಅರ್ಥ ಆಗುತ್ತಲ್ಲ? ನೋಡಿ, ಇಲ್ಲೆಲ್ಲ ತೆಗೆದಿದ್ದಾರೆ, ಇಲ್ಲೆಲ್ಲ ಕಾಣಿಸ್ತಾ ಇದೆ, ಇದೆಲ್ಲ ಸ್ಕೋರಿಂಗ್. ಅರ್ಥ ಆಗುತ್ತಲ್ಲ? ಇದಿಷ್ಟು ಸ್ಕೋರಿಂಗ್. ಲಾಸ್ಟ್ ಕನ್ಕ್ಲೂಷನ್ ಏನಪ್ಪ ಅಂದರೆ, ದಯವಿಟ್ಟು ರಿಸಲ್ಟ್ಗೆ ಕಾಯಬೇಡಿ, ಯಾವುದೇ ಒಂದು ರಿಸಲ್ಟ್ಗೂ ಕಾಯಬೇಡಿ. ರಿಸಲ್ಟ್ಗೆ ಈ ಕಾಯೋದು ಯಾವ ಎಕ್ಸಾಮ್ಸ್ಗೆ? KPSC ಎಕ್ಸಾಮ್ಸ್ಗೆ. KPSC ಎಕ್ಸಾಮ್ಸ್ನ ಬರಿಬೇಕು, ಯಾವುದಾದ್ರೂ ಸರಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, FDA ಕಾಲಾಗಿತ್ತು ಅಂತ ಇಟ್ಕೊಳ್ಳಿ, ಬರೀರಿ. 1,000 ವೇಕೆನ್ಸಿ ಕಾಲಾಗಿತ್ತು ಅಂತ ಇಟ್ಕೊಳ್ಳಿ, FDA ಈ ಸತಿ ಮಾಡಿದ್ರೆ 1,000 ಆಗಿತ್ತು ಅಂತ ಇಟ್ಕೊಳ್ಳಿ, ಬರೀರಿ, ಬಂದು ನನಗೆ ಮೆಸೇಜ್ ಮಾಡಿರಿ. ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವಾಗ ಮೆಸೇಜ್ ಮಾಡಿರಿ. KPSC FDAಗೆ ಇಂಟರ್ವ್ಯೂ ಇಲ್ಲ. ಅರ್ಥ ಆಗುತ್ತಲ್ವ? ಇಂಟರ್ವ್ಯೂ ಇದೆಯಾ? ಇಲ್ಲ. ಪೇಪರ್ ಕೊಟ್ಟಿರ್ತಾರೆ. ಇಲ್ಲೇ ಹೇಳ್ತೀನಿ, ಇಷ್ಟೇ ಕಟ್ ಆಫ್ ನಿಲ್ಲುತ್ತೆ ಅಂತ, ಎಕ್ಸಾಕ್ಟ್ ಪಾಯಿಂಟ್ ಇದೇ ಪಾಯಿಂಟಿಗೆ ನಿಲ್ಲುತ್ತೆ ಅಂತ ಹೇಳ್ತೀನಿ. ಆ ಪಾಯಿಂಟ್ ಯಾರು ಕ್ರಾಸ್ ಮಾಡಿರ್ತೀರ, ನೆಮ್ಮದಿಯಾಗಿ ನಿದ್ದೆ ಮಾಡಿರಿ. ನೆಮ್ಮದಿಯಾಗಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿರಿ. ಇದು 100% ಜಾಬ್ ಕನ್ಫರ್ಮೇಷನ್ ಇರುತ್ತೆ. ಇದೇ ಎಕ್ಸಾಮ್ನ KEA ಕಂಡಕ್ಟ್ ಮಾಡಿದ್ರು ಇದೇ ಹಣೆ ಬರನೇ. ಮೆಸೇಜ್ ಮಾಡಿರಿ, ಅವಾಗ ಮಾತ್ರ. ಇಂಟರ್ವ್ಯೂ ಇಲ್ಲದೆ ಇರೋದನ್ನ ಮೆಸೇಜ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದು ಶೋರ್ ಶಾಟ್ ಇರುತ್ತೆ. ಈಗ ಈ ಲಿಮಿಟ್ ಕ್ರಾಸ್ ಆಗೈತಿ ಅಂದರೆ 100% ಆಗುತ್ತಮ್ಮ, ಜಾಬ್ ಆಗುತ್ತೆ. ನೆಮ್ಮದಿಯಾಗಿ ಇದ್ಬಿಡಿ ಅಂದರೆ ಓದಿದ್ರೆ KS ಓದ್ಕೊಳ್ಳಿ, ಇಲ್ಲ ಅಂದರೆ ನೆಮ್ಮದಿಯಾಗಿ ಕೆಲಸಕ್ಕೆ ಪ್ರಿಪೇರ್ ಆಗಿರಿ. ಕೆಲಸಕ್ಕೆ ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಡ್ರಿ. ಇದಕ್ಕೆ ಈ KPSC, KEA, PCPSIಗೆ ರಿಸಲ್ಟ್ಗೆ ವೆಯ್ಟ್ ಮಾಡೋದಕ್ಕೆ ಒಂದು ಅರ್ಥ ಇದೆ. ಹೈಯೆಸ್ಟ್ ಸ್ಕೋರ್ ಮಾಡಿ ವೆಯ್ಟ್ ಮಾಡಲಿಕ್ಕೆ ಒಂದು ಅರ್ಥ ಇದೆ. ಅದೇ ನೀವು ಇಂಟರ್ವ್ಯೂ ಇರ್ತಕ್ಕಂಥ ಜಾಬ್ಸ್ಗೆ ಸ್ಕೋರಿಂಗ್ ಆಗಿದ್ರೂ ವೆಯ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಬಿಕಾಸ್ ಇಂಟರ್ವ್ಯೂ ಅಂತ ಇದು ಮಧ್ಯದಲ್ಲಿ ಇರುತ್ತೆ. ಅರ್ಥ ಆಗುತ್ತಲ್ಲ? ಯಾರು ಸೆಲೆಕ್ಷನ್ ಆಗ್ತಾರೋ, ಯಾರು ಬಿಡ್ತಾರೋ, ಯಾರಿಗೂ ಏನೂ ಗೊತ್ತಾಗೋದಿಲ್ಲ. ಅರ್ಥ ಆಗ್ತಲ್ಲ? ಇಂಟರ್ವ್ಯೂ ಯಾವ ಥರ ಆಗುತ್ತೆ, ಏನು ಗೊತ್ತಾಗೋದಿಲ್ಲ. ಏನು ಕ್ವಶನ್ಸ್ ಕೇಳ್ತಾರೋ, ಎಲ್ಲಿಂದ ಎಲ್ಲೆಲ್ಲೇ ತೆಗಿತಾರೋ, ಇಂಟರ್ವ್ಯೂ ಚೆನ್ನಾಗಾಗುತ್ತೋ ಆಗೋದಿಲ್ವೋ, ಏನು ಗೊತ್ತಿರೋದಿಲ್ಲ. ಮುಗಿಸ್ಕೊಬಂದ್ಮೇಲೆ ಗೊತ್ತಾಗುತ್ತೆ. ಅರ್ಥ ಆಗುತ್ತಲ್ಲ? ಇಂಟರ್ವ್ಯೂ ಇರ್ತಕ್ಕಂಥ ಯಾವುದೇ ಜಾಬ್ಸ್ ಆದ್ರೂ ಒಳ್ಳೆಯ ಸ್ಕೋರ್ ಆಗಿತ್ತಾ, ಇಟ್ಬಿಟ್ಟು ಕೈ ಮುಗಿದ್ಬಿಟ್ಟು ಮುಂದ್ಲದು ಓದ್ಕೋತಾ ಇರಬೇಕು ಕೂತ್ಕೊಂಡು. ಟೈಮ್ ವೇಸ್ಟ್ ಮಾಡೋ ಕೆಲಸ ಮಾಡಬೇಡಿ, ಯಾರೂ ಮಾಡಬೇಡಿ. ಏನಿದ್ರೂ ನಿಮ್ಮ KPSC, KEA ಎಕ್ಸಾಮ್ಸ್ ಆದರೆ ಮಾತ್ರ ಮೆಸೇಜ್ ಮಾಡಿರಿ, ನಾನು ಹೇಳ್ತೀನಿ, 100% ಹೇಳ್ತೀನಿ, ಯಾವುದೇ ಅನುಮಾನ ಬೇಡ. ಇಷ್ಟು ಸ್ಕೋರ್ ಮೇಲೆ ಎಬೋವ್ ರೀಚ್ ಆಗಿತ್ತು ಅಂದರೆ ಕೆಲಸ ಕನ್ಫರ್ಮ್ ಇರುತ್ತಮ್ಮ, ನೆಮ್ಮದಿಯಾಗಿರ್ರಿ ಅಂತ. ಅರ್ಥ ಆಗುತ್ತಲ್ಲ? ಈಗ ನೀವು ಮಾಡಬೇಕಾಗಿರೋದು ಏನಂದರೆ, ದಯವಿಟ್ಟು ಓದಿ. ಯಾವ ಫೀಲ್ಡ್ ಆದರೂ ಸರಿ ಓದ್ಕೊಳ್ಳಿ, ಓದೋದು ಮಾತ್ರ ನಿಲ್ಲಿಸ್ಬೇಡ್ರಿ. ನಮ್ದಾಗುತ್ತಾ ಉಪಯೋಗ ಇಲ್ಲಮ್ಮ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಕೂತ್ಕೊಂಡು ಓದ್ಕೊಳ್ಳಿ. ಇನ್ನೂ ಶಿಮೂಲ್ ಟೈಮ್ ಇದೆ. ಆ ಟೈಮ್ ಟೇಬಲ್ ಹೇಳಿದ್ದೀನಿ, ಯಾವ ಥರ ಹಾಕ್ಕೊಂಡು ಓದಿದ್ರೆ ವರ್ಕೌಟ್ 10 ಡೇಸ್ ಹಾಕ್ಕೊಂಡು ಓದ್ಕೊಳ್ಳಿ. ಶಿಮೂಲ್ ಇದೆ, ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಚೆನ್ನಾಗಿದ್ದಾವೆ ವೇಕೆನ್ಸಿಗಳು, ಮಾಡ್ಕೊಳ್ಳಿ. ಇದು ಅಂಥದ್ದು ಒಂದು ಯಾವುದು ಗ್ರಾಹಕರ ಮಹಾಮಂಡಲ ಇದೆ, ಮಾಡ್ಕೊಳ್ಳಿ. ಚಾರ್ಟೆಡ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇದೆ, ಮಾಡ್ಕೊಳ್ಳಿ. ಬೆಂಗಳೂರಿನಲ್ಲೇ ಇರ್ಬೋದು, ಮಾಡ್ಕೊಳ್ಳಿ. ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಯಾವ್ದಾದ್ರು ಕಾಲಾಗಿರ್ತವೆ, ಬೇರೆ KPSC, KEಯಿಂದ ಯಾವ್ದಾದ್ರು ಆಗಿತ್ತು ಅಂದರೆ ಮಿಕ್ಕಿದವರು ಆ ಕಡೆ ಶಿಫ್ಟ್ ಆಗಿ ಸಿಲೆಬಸ್ ಬಗ್ಗೆ ಕಂಪೇರ್ ಮಾಡ್ಕೊಳ್ಳಿ, ಆ ಕಡೆ ಶಿಫ್ಟ್ ಆಗೋ ಕಡೆ ಗಮನ ಕೊಡಿ. ಅರ್ಥ ಆಗುತ್ತಲ್ಲ? ಇದಿಷ್ಟು ವ್ಯವಸ್ಥೆ ಗೊತ್ತಿರೋ ಅಂಥದ್ದು ಎಲ್ಲ ಮಾಹಿತಿನೂ ಹೇಳಿದ್ದೀನಿ. ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ, ಓದಬೇಕಷ್ಟೆ, ಇನ್ನೇನಿಲ್ಲ. ಅರ್ಥ ಆಗುತ್ತಲ್ಲ? ಮೆಸೇಜಸ್ ದಯವಿಟ್ಟು ಬೇಡ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಡಿಯೋಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋನೂ ಚೆಕ್ ಮಾಡಿ. ಎಲ್ಲ ವಿಡಿಯೋ ಚೆಕ್ ಮಾಡಿ. ನನ್ನ ವೈಯಕ್ತಿಕ ಮಾಹಿತಿ ಇದೆ, ಚೆಕ್ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ ದಯವಿಟ್ಟು ಮಾಡಿಬಿಡಿ. ಅರ್ಥ ಆಗುತ್ತಲ್ಲ?
ಒಳ್ಳೇದಾಗಲಮ್ಮ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓದೋ ಕಡೆ ಗಮನ ಇರಲಿ.